Brought to you by V-Guard. ನಾನೇ ನಿಂತ್ಕೊಂಡು ಮುಖ್ಯಮಂತ್ರಿ ಸ್ಥಾನಕ್ಕೆ ಸೂಚಿಸಿದ್ದೇನೆ. ಆವತ್ತು ಕಾಲದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಜಾತ್ಯತೀತ ತತ್ವ ಉಳಿಬೇಕು ಅನ್ನೋ ದೃಷ್ಟಿಯಿಂದ 5 ವರ್ಷ ಬೇರೆ ಶಕ್ತಿ ನಾವು ಕಾಂಗ್ರೆಸ್ ಪಕ್ಷ ಬೆಂಬಲವನ್ನ ಬರೀ 80 ಸೀಟ್ ಇದ್ದಂತವ್ರ 38 ಜನಕ್ಕೆ ಬೆಂಬಲ ಕೊಟ್ಟು ಮುಖ್ಯಮಂತ್ರಿ ಮಾಡ್ದು. ಆದ್ರೆ ಅದನ್ನು ಉಳಿಸ್ಕೊಳಕ್ ಆಗ್ಲಿಲ್ಲ. ಯಾರು ಕುಮಾರಸ್ವಾಮಿನ ಇಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅವತ್ತು ಇದೇ ಯೋಗೇಶ್ವರ್ ಕುಮಾರಸ್ವಾಮಿ ಇಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಇವತ್ತು ಬೇರೆ ಎಲ್ಲ ಅಶೋಕ್, ಇವತ್ತು ಯಡಿಯೂರಪ್ಪನವರು, ಅಶ್ವಥ್ ನಾರಾಯಣ, ಯಾರು ನಮ್ಮ ಗೋಪಾಲಯ್ಯ, ಯಾರು ನಾರಾಯಣಗೌಡ, ಯಾರ್ಯಾರು ಕುಮಾರಸ್ವಾಮಿನ ಕೆಳಗೆ ಇಳಿಸಿದ್ರು ಇವತ್ತು ಕುಮಾರಸ್ವಾಮಿ ಹತ್ರ ಬಂದು ತಪ್ಪಾಡ್ತಾ ಇದ್ದಾರೆ. ಇದು ರಾಜಕಾರಣದಲ್ಲಿ ಸಾಧ್ಯನಾ? ನೀವು ಬೆಳಗ್ಗೆ ಸಾಯಂಕಾಲ ದುಡ್ದು ಹೋರಾಟ ಮಾಡಿ ದ್ವೇಷ ಕಟ್ಕೊಂಡು ಕೇಸ್ ಹಾಸ್ಕೊಂಡು ಹೊಡೆದಾಟ ಪರಿಸ್ಥಿತಿ ಏನಾಗಬೇಕು? ಈ ಇಬ್ರು ಒಂದಾದ್ರೆ ಅನ್ನೋದನ್ನ ಒಂದ ಪ್ರಶ್ನೆಯನ್ನ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಓಲೆ ಯಾವ್ದಾದ್ರು ಸಿದ್ಧಾಂತಕ್ಕೆ ಒಳಗೆ ಆದ್ರ ಯಾವ ಸಿದ್ಧಾಂತ ಕೂಡ ಇಲ್ಲ, ಯಾವುದು ಒಂದು ನೀತಿ ಇಲ್ಲ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಆದ್ರಿಂದ ಈ ಸಂದರ್ಭದಲ್ಲಿ ತಾವು ಜನತಾದಳದವರು ಇಲ್ಲ ಬಿಜೆಪಿ ಕಾರ್ಯಕರ್ತರು ಬಹಳ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಜೊತೆ ಸೇರಿದ್ದೀರಿ. ನಿಮ್ಗೆಲ್ಲ ನಾನು ಸ್ವಾಗತ ಮಾಡ್ತೇನೆ. ನಾನು ಡಿ.ಕೆ. ಸುರೇಶ್ ಮತ್ತು ನಿಮ್ಮೆಲ್ಲ ಮುಖಂಡಗಳು ನಿಮ್ಮನ್ನ ನಾನು ಬಹಳ ಸಂತೋಷದಿಂದ ಸ್ವಾಗತವನ್ನು ನಾನು ಮಾಡಿ ನಿಮ್ಮನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತೀನಿ. ನಾನು ಕುಮಾರಸ್ವಾಮಿಗೆ ಒಂದು ಮಾತು ಕೇಳಲಿಕ್ಕೆ ಪ್ರಶ್ನೆ ಮಾಡ್ತೀನಿ. ನಿನಗೆ ಅಧಿಕಾರ ಇತ್ತಲ್ಲೇನಪ್ಪ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದೆ, ಬೇಕಾದಷ್ಟು ಬಿಜೆಪಿ ಜೊತೆ ಹೊಂದಾಣಿಕೆ ಇತ್ತು, ಒಬ್ಬ ಕಾರ್ಯಕರ್ತನಿಗೆ ಒಂದು ಅಧಿಕಾರವನ್ನ ನಿನ್ನ ಕೈಯಲ್ಲಿ ಕೊಡ್ಸಕ್ ಆಗ್ಲಿಲ್ಲ. ಚನ್ನಪಟ್ಟಣದಲ್ಲಿ ನಿನ್ನೆ ಮುಖ್ಯಮಂತ್ರಿ ಆಗಿದ್ದಾಗ ನಿನ್ನ ಕಾರ್ಯಕರ್ತರು ಒಬ್ರು ಕೂಡ ನೀನು ರಕ್ಷಣೆ ಮಾಡಕ್ ಆಗ್ಲಿಲ್ಲ. ಒಬ್ರು ಕೂಡ ಒಂದು ಒಳ್ಳೆ ಗಾಡಿಲಿ ಓಡಾಡ್ಲಿಕ್ಕೆ ನೀನು ಸಂತೋಷವನ್ನು ಪಡಕ್ ಆಗ್ಲಿಲ್ಲ. ನಿನ್ನ ಕಾರ್ಯಕರ್ತರಿಗೆ ರಕ್ಷಣೆ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ಮೇಲೆ ನೀನು ಇವತ್ತು ಮಂಡಿಕ್ ಹೋಗಿ ಆ ಕಾರ್ಯಕರ್ತರ ಮೇಲೆ ನಂಬಿಕೆ ಇಲ್ಲದೆ ಮಂಡಿಕ್ ಹೋಗಿ ಚುನಾವಣೆಯನ್ನ ನಿಂತ್ಕೊಂಡಿದ್ಯೆ. ಇವತ್ತು ನಿಮ್ಮ ಬಾಮೈದನ್ನ ನಿನ್ನ ಪಕ್ಷ ಬಿಟ್ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿ ಇವತ್ತು ಚುನಾವಣೆ ಕಣಕ್ಕೆ ನಿಲ್ಲಿಸ್ತಾ ಇರೋದು, ಇದಕ್ಕಿನ್ನ ಅವಮಾನ ಇನ್ನೊಂದು ಇಲ್ಲ ಅಂತ ಹೇಳಿ ನಾನು ಗೌಡ್ರಿಗೆ ಕುಮಾರಸ್ವಾಮಿಗೆ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಬಂಧುಗಳೇ, ತಮ್ಗೆ ಹೇಳೋದಿಷ್ಟೇ, ಈಗ ಬಿಜೆಪಿ ಅಭ್ಯರ್ಥಿಯಾಗಿ ಮಂಜುನಾಥ್ ನಿಲ್ಲಿಸಿದ್ದಾರೆ. ನಾನು ಅವ್ರ ಬಗ್ಗೆ ಏನು ಮಾತಾಡ್ಲಿ? ಪಾಪ ಎಲ್ಲ ಸರ್ಕಾರಿ ನೌಕರಲ್ಲಿದ್ರು, ಇವತ್ತು ಬಂದು ಚಿಹ್ನೆ ಜನತಾ ಬಿಜೆಪಿ ಚಿಹ್ನೆಯಲ್ಲಿ ನಿಂತಿದ್ದಾರೆ. ನಾನು ಬಿಜೆಪಿ ಅವ್ರು ಏನ್ ಮಾಡಿದ್ರು ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಗೊಂದು ಮಾತು ಕೊಟ್ರು, ನಾವೊಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೋ ನಿನ್ನೇನೋ ಮೊನ್ನೆ, ಒಂದು ಖಾಲಿ ಚೊಂಬು ಅಂತ ಹೇಳಿ ಚೊಂಬು ಕೊಟ್ಬಿಟ್ರಿ ನಮ್ಮ ಜನರಿಗೆ ಅಂತ ಕೊಟ್ಟಿದ್ದೋ. 15 ಎಲ್ಲ ಕಪ್ಪು ಹಣವನ್ನ ತೆಗೆದುಕೊಂಡು ಬಂದು ನಿಮ್ಮೆಲ್ಲರಿಗೂ ಕೂಡ 15 ಲಕ್ಷ ರೂಪಾಯಿ ಹಾಕ್ತೀವಿ, ನೀವು ಜನ್ಧನ್ ಅಕೌಂಟ್ ಮಾಡಿ ಅಂತೇಳಿ ನಿಮ್ಮೆಲ್ಲರಿಗೂ ಹೇಳಿದ್ರು. ಯಾರಿಗಾರು 15 ಲಕ್ಷ ಬಂತ ತಾಯಿ? ನಿಮ್ಮ ಮನೆ ಯಜಮಾನಿಗೆ ಯಾರಿಗಾರು ಬಂತ? ನಿಮ್ಗೆ ಯಾರಿಗಾರು ಬಂತ 15 ಲಕ್ಷ? ಪುಟ್ಟಣ್ಣಂಗೇನೋ ಬಂದಿರ್ಬೇಕು 15 ಲಕ್ಷ. ಯಾಕೆಂದ್ರೆ ಬಿಜೆಪಿ ಜೊತೆ ಒಂದಷ್ಟು ದಿನ ಇದ್ದ. ಪುಟ್ಟಣ್ಣ ನಿನ್ಗೇನೋ ಬಂತ? ಏನಿಲ್ಲ. ಸಾತಾಲಿ ಕಾಣ್ಕಂತೂ ಏನು ಬರ್ಲಿಲ್ಲ ಬಿಡಿ, ಏನು ಬರ್ಲಿಲ್ಲ, ಪುಟ್ಟಣ್ಣಗಂತೂ ಬರ್ಲಿಲ್ಲ. ನಿಮ್ಗೆ ಯಾರಿಗಾರು ಸಿಕ್ತಾ? ಓಲಿ ನಾವೆಲ್ಲ ರೈತ ಇದ್ದೀವಿ, ಎಷ್ಟು ಜನ ರೈತ ಇದ್ದೀವಿ, ನಮ್ಮ ಆದಾಯ ಏನಾರು ಡಬಲ್ ಆಯ್ತಾ? ಯಾರಿಗಾರು ಡಬಲ್? ಈ ಬಿಜೆಪಿ ಸರ್ಕಾರ ಇತ್ತು, ಏನಾರು ಡಬಲ್ ಆಯ್ತಾ ರೈತರಿಗೆ? ಓಲಿ ಏನಾರು ಉದ್ಯೋಗ ಬಂತ? ಏನಿಲ್ಲ. ಇವತ್ತು ನಾವು ಚುನಾವಣಾ ಮುಂಚಿತವಾಗಿ ನಾನು ಮತ್ತು ಸಿದ್ದರಾಮಯ್ಯನವರು ಇಬ್ರು ಪ್ರವಾಸ ಮಾಡ್ದೋ. ಇವತ್ತು ವೇದಿಕೆ ಮೇಲೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿದ್ದಾರೆ. ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು, ಅಧ್ಯಕ್ಷರಾಗಿ ಗುಲ್ಬರ್ಗದಲ್ಲಿ ಕೌನ್ಸಿಲರ್ ಆಗಿದ್ಕೊಂಡು ಇವತ್ತು AICC ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರು ಕೂತಂತ ಜಾಗದಲ್ಲಿ, ಇಂದಿರಾ ಗಾಂಧಿಯವರು ಕೂತಂತ ಜಾಗದಲ್ಲಿ, ಪಂಡಿತ್ ನೆಹರು ಅವರು ಕೂತಂತ ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಆ ಸ್ಥಾನದಲ್ಲಿ ಇವತ್ತು ಕೂತಿದ್ದಾರೆ. ನಾನು ಅವರ ಸಮ್ಮುಖದಲ್ಲಿ ಈ ವಿಚಾರವನ್ನ ತಮಗೆ ನಾನು ಹೇಳ್ತಾ ಇದ್ದೇನೆ.
ಅವರು ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿ, ಕರ್ನಾಟಕದ ಆಸ್ತಿ ಅಲ್ಲ. ಒಂದು ಪಕ್ಷಕ್ಕೆ ಒಂದು ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ರೆ ಅವ್ರು ಯಾವ ಅಧಿಕಾರನೂ ಹುಡುಕೊಂಡು ಹೋಗಿರ್ಲಿಲ್ಲ. ಪಕ್ಷ ಏನ್ ಕೊಡ್ತೋ ಆ ಜವಾಬ್ದಾರಿನ ಇವತ್ತು ಅವರು ವಹಿಸ್ಕೊಂಡು ಇವತ್ತು ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ತಾಲೂಕಿಗೆ ಬಂದು ನಾನು ಕೇಳಿದ್ರು, ಏನಾಯ್ತು ಮಳವಳ್ಳಿ, ಏನಾಯ್ತು ಚನ್ನಪಟ್ಟಣ ಅಂತೇಳಿ. ನಮ್ಗೆ ಹೆಚ್ಚಿಗೆ ಓಟ್ ಬರಲಿಲ್ಲ, ಆದ್ರೆ ಆ ಜನಕ್ಕೆ ನಮ್ಮ ಮೇಲೆ ಪ್ರೀತಿ ಇದೆ. ಕಳೆದ ವಿಧಾನಸಭೆಯಲ್ಲಿ ಆಗ್ಲಿಲ್ಲ, ನಮ್ಮವರೆಲ್ಲ ಬಹಳ ಜನ ಬಿಜೆಪಿಗೆ ಹೋಗಿ ಮಧ್ಯ ಕ್ಯಾಂಡಿಡೇಟ್ ವಿಚಾರದಲ್ಲಿ ಎಲ್ಲ ಸೇರ್ಕೊಂಡ್ರು ಅಂತೇಳಿ ಅವ್ರಿಗೆ ಬಿಡಿಸಿ ಹೇಳಿದೆ. Brought to you by Vigard.